ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಆಫ್ ದಿ ಬೆಸ್ಟ್ ಸ್ಟೋರೀಸ್ಗಳಲ್ಲಿ ಒಂದು, ದ ಡೈರಿ ಆಫ್ ಅ ಯಂಗ್ ಗರ್ಲ್, ರಿಟನ್ ಬೈ ಆ್ಯನಿ ಫ್ರ್ಯಾಂಕ್. ಆ್ಯನಿ ಫ್ರ್ಯಾಂಕ್ ಒಬ್ಬರು ಟೀನೇಜ್ ಗರ್ಲ್, ನೆದರ್ಲ್ಯಾಂಡಲ್ಲಿ ವಾಸ ಮಾಡ್ತಾ ಇದ್ರು. 2 ವರ್ಷಗಳ ಕಾಲ ಹಿಟ್ಲರ ಭಯದಿಂದ ಹೆದರಿ ಅಡಗಿರಬೇಕಾದಾಗ ಈ ಡೈರಿನ ಬರೀತಾರೆ. ವರ್ಲ್ಡ್ ವಾರ್ 2ನೇ ಸಮಯದಲ್ಲಿ ಹಾಲೋಕಾಸ್ಟ್ ಅಂತ ಇತ್ತು. ಹಾಲೋಕಾಸ್ಟ್ ಅಂದರೆ ನಾಜಿಗೆ ಜ್ಯೂಸ್ ಜನ ಅಂದರೆ ಆಗ್ತಾನೆ ಇರ್ತಿರ್ಲಿಲ್ಲ. ಅವ್ರಿಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ಅವ್ರನ್ನೆಲ್ಲ ಹಿಂಸೆ ಮಾಡಿ ಕೊಲ್ತಿದ್ರು. ಆ ಥರ 6 ಮಿಲಿಯನ್ ಜನನ ಸಾಯಿಸಿದ್ದಾರೆ. ಅದರಲ್ಲಿ ಈ ಆ್ಯನಿ ಫ್ರ್ಯಾಂಕ್ ಕೂಡ ಒಬ್ಬರು. ಬನ್ನಿ ಆ ಡೈರಿಯಲ್ಲಿ ಏನು ಬರೆದಿದ್ದಾರೆ ಅಂತ ನೋಡೋಣ. 12th June 1942. ನನ್ನ ಹೆಸರು ಆ್ಯನಿ ಫ್ರ್ಯಾಂಕ್. 13ನೇ ಬರ್ತ್ಡೇಗೆ ನಮ್ಮಪ್ಪ ಈ ಡೈರಿನ ಗಿಫ್ಟ್ ಮಾಡಿದ್ದಾರೆ. ಇಲ್ಲಿಯವರೆಗೂ ಸಿಕ್ಕಿದ್ರಲ್ಲೇ ಒಂದು ಒಳ್ಳೆ ಗಿಫ್ಟ್ ಅಂದರೆ ಅದು ನೀನೇ. ನನಗೆ ನೀನು ಒಂದು ಒಳ್ಳೆ ಸಪೋರ್ಟ್, ಕಂಫರ್ಟ್ ಕೊಡ್ತೀಯಾ ಅಂತ ನಂಬ್ತೀನಿ. ಇಷ್ಟು ದಿನ ಕಾಯ್ತಿದ್ದ ನಿಜವಾದ ಫ್ರೆಂಡಾಗಿ ನೀನು ಇರ್ತೀಯಾ ಅಂತ ನಾನು ಬಯಸ್ತೀನಿ. ನಿಂಗೊಂದು ಹೆಸರಿಡಬೇಕಲ್ಲ, ಕಿಟ್ಟಿ. ಚೆನ್ನಾಗಿದೆಯಲ್ಲ, ಇನ್ಮೇಲೆ ನಿನ್ನ ಕಿಟ್ಟಿ ಅಂತಲೇ ಕರಿತೀನಿ. ಈ ಡೈರಿಯಲ್ಲಿ ಬರೆಯೋ ವಿಷಯನ ಯಾರು ಓದೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ 13 ವಯಸ್ಸು ಹುಡುಗಿ ಬರೆಯೋದನ್ನ ಯಾರಾದರೂ ತಲೆಗೆ ಹಾಕ್ತಾರ. ಬಟ್ ಅದನ್ನು ನಾನು ಕೇರ್ ಮಾಡಲ್ಲ. ನನ್ನ ಹಾರ್ಟಲ್ಲಿರೋ ಎಲ್ಲ ವಿಷಯನ ಮುಚ್ಚುಮರೆ ಮಾಡದೆ ನನ್ನ ಫ್ರೆಂಡ್ ಆಗಿರೋ ಕಿಟ್ಟಿಯಲ್ಲಿ ಬರಿತೀನಿ. ಇದಕ್ಕೂ ಮುಂಚೆ ಈ ಥರ ಬರೆದು ನನಗೆ ಅಭ್ಯಾಸ ಇಲ್ಲ, ಬಟ್ ಸ್ಟಿಲ್ ನಾನು ಬರಿತೀನಿ. ಈಗ ನನ್ನ ಫ್ಯಾಮ್ಲಿನ ಇಂಟ್ರಡ್ಯೂಸ್ ಮಾಡ್ತೀನಿ. ನಮ್ಮಪ್ಪ ಹೆಸರು ಓಟೋ ಫ್ರ್ಯಾಂಕ್. ಅವರು 35 ವಯಸ್ಸುವರೆಗೂ ಮದುವೆನೇ ಆಗಿರಲಿಲ್ಲ. 36 ವರ್ಷದಲ್ಲಿ ನಮ್ಮಮ್ಮನ ಮದುವೆ ಮಾಡಿಕೊಂಡ್ರು. ಅವ್ರ ಹೆಸರು ಈಡ್ದಿತ್ ಫ್ರ್ಯಾಂಕ್ ಹಾಲೆಂಡರ್. ಆವಾಗ ಅವ್ರಿಗೆ 25 ವರ್ಷ. ಅದಾದಮೇಲೆ February 16th, 1926 ನಮ್ಮಕ್ಕ ಮಾರ್ಗೋ ಫ್ರಾಂಕೋಫರ್ಟಲ್ಲಿ ಹುಟ್ಟಿದ್ರು. ಅದಾದಮೇಲೆ ನಾನು ಆ್ಯನಿ ಫ್ರ್ಯಾಂಕ್ June 12th, 1929 ಹುಟ್ಟಿದ್ದೆ. ನಾನು US ಸಮುದಾಯಕ್ಕೆ ಸೇರಿದ ಕಾರಣದಿಂದ ಜರ್ಮನಿಯಿಂದ ಹಾಲೆಂಡ್, ಆಮ್ಸ್ಟರ್ಡಮ್ಗೆ ವಲಸೆ ಹೋಗಬೇಕಿತ್ತು. ನಮ್ಮ ಅಜ್ಜಿನೂ ನಮ್ಮ ಜೊತೆನೇ ಬಂದರು. ಅದಾದಮೇಲೆ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಯಿತು. ನಾಜಿ ಜರ್ಮನಿಯವರು ಹಾಲೆಂಡ್ಗೂ ಕೂಡ ಬಂದರು. ಅದಾದಮೇಲೆ ಜೂಯಿ ಸಮುದಾಯಕ್ಕೆ ತುಂಬಾ ದಬ್ಬಾಳಿಕೆ ಮಾಡಿದ್ರು. 1940 US ಅವರು ಯಾವಾಗಲೂ ಯೆಲ್ಲೋ ಸ್ಟಾರೇ ಹಾಕಬೇಕಿತ್ತು. ಎಲ್ಲೋದ್ರೂ ಸೈಕಲಲ್ಲಿ ಮಾತ್ರನೇ ಹೋಗಬೇಕಿತ್ತು. ಎಷ್ಟು ದೂರ ಆದರೂ ಸೈಕಲ್ ಯೂಸ್ ಮಾಡಬೇಕೇ ಹೊತ್ತು ಕಾರ್ ಯೂಸ್ ಮಾಡಬಾರ್ದು. ನಾವು ಥಿಯೇಟರ್, ಸಿನಿಮಾ, ಯಾವುದೇ ಎಂಟರ್ಟೈನ್ಮೆಂಟ್ಗೂ ಹೋಗಬಾರ್ದು. 1941 ನಾನು ಪ್ರೈವೇಟ್ ಸ್ಕೂಲಿಂದ ಜೂಯಿಷ್ ಮಕ್ಕಳು ಓದೋ ಸ್ಕೂಲ್ಗೆ ಟ್ರಾನ್ಸ್ಫರ್ ಆದೆ. ಯಾಕಂದರೆ ಜೂಯಿಷ್ ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದಬೇಕಂತ ರೂಲ್ ಬಂತು. January 1942 ನಮ್ಮ ಅಜ್ಜಿ ತೀರ್ಕೊಂಡ್ರು. ಯಾರೂ ಅಷ್ಟು ಯೋಚನೆ ಮಾಡಿರಲ್ಲ ನಮ್ಮ ಅಜ್ಜಿನ ನಾನು ಎಷ್ಟು ಲವ್ ಮಾಡ್ತಿದ್ದೆ, ಈಗ ಎಷ್ಟು ಮಿಸ್ ಮಾಡ್ತಾ ಇದ್ದೀನಿ ಅಂತ. ಡಿಯರ್ ಕಿಟ್ಟಿ, ನಾನು ಶಾಲೆಯಲ್ಲಿ ತುಂಬಾ ಒಳ್ಳೆ ಸ್ಟೂಡೆಂಟು. ಜಾಸ್ತಿ ಮಾತಾಡ್ತೀನಿ ಅಂತ ಆವಾಗವಾಗ 1-2 ಪನಿಷ್ಮೆಂಟ್ ಸಹ ಸಿಗ್ತಿತ್ತು. ನಿಮಗೆ ಇನ್ನೊಂದು ಕ್ಯಾರೆಕ್ಟ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಅವನ ಹೆಸರು ಹ್ಯಾರಿ ಗೋಲ್ಡ್ಬರ್ಗ್. ಇವನು ಅಷ್ಟೇ ತುಂಬಾ ಒಳ್ಳೆ ಹುಡುಗ. ನನ್ನ ಜೊತೆ ಯಾವಾಗಲೂ ಸ್ಕೂಲ್ಗೆ ಬರ್ತಾನೆ. ನನಗನ್ಸುತ್ತೆ ಇವನಿಗೆ ನನ್ನ ಮೇಲೆ ಒಂದು ಕಣ್ಣಿತ್ತು ಅಂತ. ಬಟ್ ನನಗೇನು ಆ ಥರ ಫೀಲಿಂಗ್ಸ್ ಏನಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. Wednesday, July 8th. ಡಿಯರ್ ಕಿಟ್ಟಿ, ನನ್ನ ಡೋರ್ನ ನಮ್ಮಕ್ಕ ಮಾರ್ಗೋ ತುಂಬ ಜೋರಾಗಿ ಬಡಿತಿದ್ರು. ಅವರು ತುಂಬಾ ಭಯದಲ್ಲಿ ಇದ್ದರು. ಯಾಕೆ, ಏನಾಯಿತು ಅಂತ ಕೇಳಿದಾಗ ನಾಜಿಯಿಂದ ಒಂದು ಸಮ್ಮನ್ ಬಂದಿದೆ. ನಾನು ಲೇಬರ್ ಡ್ಯೂಟಿಗೋಸ್ಕರ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹೋಗಬೇಕಂತೆ. ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು. ಇದು ಅಪ್ಪಗೆ ಇಷ್ಟ ಇಲ್ಲ. ಅದಕ್ಕೆ ನಾವು ಈ ಜಾಗನ ಬಿಟ್ಟು ಎಸ್ಕೇಪ್ ಆಗಬೇಕು ಅಂತ ಅಪ್ಪ ಹೇಳಿದ್ರು. ಅದಕ್ಕೆ ನಿನ್ನ ಬ್ಯಾಗಲ್ಲಿ ನಿಂಗೆ ಬೇಕಾಗಿರೋ ಎಲ್ಲ ವಸ್ತು, ಬಟ್ಟೆನ ಎತ್ತಿಟ್ಕೊ, ನಾವು ಬೆಳಗ್ಗೆನೆ ಹೊರಡಬೇಕು ಅಂತ ಹೇಳಿದ್ರು. July 9, 10, 11, 1942. ಡಿಯರ್ ಕಿಟ್ಟಿ, ನಾನು ಮತ್ತು ನಮ್ಮ ಫ್ಯಾಮ್ಲಿ ಆಮ್ಸ್ಟರ್ಡಮಲ್ಲಿರೋ ನಮ್ಮಪ್ಪ ಆಫೀಸಲ್ಲಿ ಬಚ್ಚಿಕೊಂಡಿದ್ದೀವಿ. ದೊಡ್ಡ ಬುಕ್ ಶೆಲ್ಫಿಂದ ಒಂದು ಸೀಕ್ರೆಟ್ ಆಗಿ ರೂಮ್ಸ್ ಇದೆ. ಅಲ್ಲೇ ನಾವು ವಾಸ ಮಾಡಬೇಕಂತೆ. ಅಷ್ಟು ದೊಡ್ಡ ಮನೆ ಬಿಟ್ಟು ಸಣ್ಣ ರೂಮಲ್ಲಿ ಏನೂ ಸೌಂಡ್ ಮಾಡದೆ ಬದುಕಬೇಕಂದ್ರೇ ಸ್ವಲ್ಪ ಕಷ್ಟ. ನಿಂಗೊಂದು ವಿಷಯ ಗೊತ್ತಾ ಕಿಟ್ಟಿ, ಟಾಯ್ಲೆಟ್ ಹೋಗಬೇಕಂದ್ರೂ ಟೈಮ್ ಟೇಬಲ್ ಇದೆ. ಆ ಟೈಮಿಗೆ ಮಾತ್ರ ಟಾಯ್ಲೆಟ್ ಯೂಸ್ ಮಾಡಬೇಕು. ಯಾಕಂದರೆ ಏನಾದರೂ ಸೌಂಡ್ ಮಾಡಿದರೆ ನಮ್ಮನ್ನ ಬಂದು ಇಟ್ಕೊಂಡು ಹೋಗ್ಬಿಡ್ತಾರಂತೆ. ಇಷ್ಟು ಕಷ್ಟದಲ್ಲೂ ಎಲ್ಲನೂ ಒಂದಿನ ಸರಿಯಾಗುತ್ತೆ ಅಂತ ನಾನು ನಂಬ್ತೀನಿ. ನಿಂಗೆ ಇನ್ನೊಂದು ಕ್ಯಾರೆಕ್ಟ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಅವ್ರ ಹೆಸರು ಮೀಬ್ ಕೇಸ್. ಇವರು ನಮ್ಮಪ್ಪ ಜೊತೆ ಕೆಲಸ ಮಾಡೋರು. ಇವರೇ ನಮಗೆ ಬೇಕಾಗಿರೋ ಎಲ್ಲ ಊಟ, ತಿಂಡಿ, ಬಟ್ಟೆ ಎಲ್ಲನೂ ಇವರೇ ನಮಗೆ ಸಪ್ಲೈ ಮಾಡೋದು. August 1942. ಡಿಯರ್ ಕಿಟ್ಟಿ, ಈ ಸೀಕ್ರೆಟ್ ರೂಮ್ಗೆ ಹೊಸ ಅತಿಥಿಗಳು ಕೂಡ ಬಂದಿದ್ದಾರೆ. ಅವರು ನಮ್ಮಪ್ಪ ಬಿಸ್ನೆಸ್ ಪಾರ್ಟ್ನರ್ಸ್. ಅವ್ರ ಹೆಸರು ವ್ಯಾನ್ ಡ್ಯಾನ್ಸ್ ಮತ್ತು ಅವ್ರ ವೈಫ್, ಅವ್ರ ಮಗಾದ ಪೀಟರ್ ಕೂಡ ಬಂದಿದ್ದಾರೆ. ಅವ್ರನ್ನ ನೋಡಿದ್ರೆ ಸ್ವಲ್ಪ ಬೋರಿಂಗ್ ಪರ್ಸನ್ ಆಗಿದ್ದಾರೆ, ಬಟ್ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ.
ಸೆಪ್ಟೆಂಬರ್ 1942 ಡಿಯರ್ ಕಿಟ್ಟಿ. ನನಗೂ ಮಿಸಸ್ ವ್ಯಾಂಡನ್ಗೂ ಜಗಳ ಆಗ್ತಾನೇ ಇದೆ, ಸ್ವಲ್ಪನೂ ಸೆಟ್ ಆಗ್ತಿಲ್ಲ. ಅಪ್ಪ ನನ್ನ ಮೇಲೆ ತಪ್ಪಿಲ್ಲ ಅಂದರು, ಸಾರಿ ಕೇಳಕ್ಕೆ ಹೇಳಿದ್ರು. ನಾನು ಎಲ್ಲರ ಹತ್ರನೂ ಸಾರಿ ಕೇಳಿದೆ. ಅವರೆಲ್ಲರೂ ನನ್ನ ರೂಡ್ ಹುಡುಗಿ ಥರ ಟ್ರೀಟ್ ಮಾಡ್ತಿದ್ದಾರೆ, ಅದು ನನಗೆ ಇಷ್ಟ ಆಗ್ತಿಲ್ಲ. ಅಮ್ಮನೂ ನನ್ನ ಅರ್ಥನೇ ಮಾಡ್ಕೊತಿಲ್ಲ. ಅಕ್ಟೋಬರ್ 1942 ಡಿಯರ್ ಕಿಟ್ಟಿ. ನನಗೆ ತುಂಬಾ ಗಾಬರಿ ಆಯಿತು. ಯಾರೋ ಬಂದು ಡೋರ್ ಬೆಲ್ನ ರ್ಯಾಂಗ್ ಮಾಡಿದ್ರು. ನಾನು ಅವರೇ ಅಂತ ಅಂದ್ಕೊಂಬಿಟ್ಟೆ. ನಮ್ಮನ್ನೆಲ್ಲ ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಗಾಡ್ ಅದ್ಯಾರೋ ಬೇರೆ. ಕಿಟ್ಟಿ, ನಿನ್ನ ಹತ್ರ ಹೇಳೋಕ್ಕೆ ಬರೀ ನನ್ನ ಹತ್ರ ಸ್ಯಾಡ್ ಆ್ಯಂಡ್ ಡಿಪ್ರೆಸಿಂಗ್ ನ್ಯೂಸ್ ಮಾತ್ರನೇ ಇರೋದು. ನಿನ್ನೆ ನನ್ನ ಜೂಯಿಷ್ ಫ್ರೆಂಡ್ಸ್ನೆಲ್ಲ ನಾಜಿ ಟೀಮ್ ಅರೆಸ್ಟ್ ಮಾಡಿ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಇಟ್ಟಿದ್ದಾರಂತೆ. ಅವರೆಲ್ಲ ಎಷ್ಟು ನೋವು ತಿಂತಿದ್ದಾರೆ ಅಂತ ಗೊತ್ತಿಲ್ಲ. ಈ ವಾರ್ ಬೇಗನೆ ಮುಗಿದು ನಾನೊಂದು ಸಾಧಾರಣವಾದ ಜೀವನ ನಡೆಸಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ. ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಜರ್ನಲಿಸ್ಟ್ ಆಗಬೇಕು. ನನ್ನ ಬರಹಗಳು ಈ ಪ್ರಪಂಚನ ಚೇಂಜ್ ಮಾಡೋ ಆಯುಧ ಆಗಿರಬೇಕು. ಇದೆಲ್ಲನೂ ಒಂದಿನ ಸರಿಯಾಗಿ ನಾನು ಜರ್ನಲಿಸ್ಟ್ ಆಗ್ತೀನಲ್ಲ ಕಿಟ್ಟಿ. ನವಂಬರ್ 1942 ಡಿಯರ್ ಕಿಟ್ಟಿ. ಆವಾಗವಾಗ ನಂಗೆ ಅನಿಸುತ್ತೆ ನಮ್ಮ ಅಪ್ಪಗೆ ನನಗಿಂತ ನಮ್ಮ ಅಕ್ಕ ಮಾರ್ಗೋ ಅಂದರೆ ತುಂಬಾ ಇಷ್ಟ ಅಂತ. ಯಾಕಂದರೆ ಅವಳು ತುಂಬಾ ಸಾಧು. ನನಗೂ ಅವಳು ಬೆಸ್ಟ್ ಫ್ರೆಂಡ್ ಆಗಿ ಇರ್ತಾಳೆ. ಮಂಡೇ ನವಂಬರ್ 16 ನಮ್ಮ ರೂಮ್ಗೆ ಇನ್ನೊಂದು ಅತಿಥಿ ಕೂಡ ಬರ್ತಾರೆ. ಅವರು ಮಿಸ್ಟರ್ ಡೆಸಲ್. ಇವರು ಡೆಂಟಿಸ್ಟ್. ನನಗಿಷ್ಟನೇ ಇರಲಿಲ್ಲ ಅಂದರೂ ನನ್ನ ರೂಮ್ನ ಅವ್ರ ಜೊತೆನೇ ಶೇರ್ ಮಾಡಬೇಕಿತ್ತು. ಏನು ಮಾಡೋದು, ನಾನು ಶೇರ್ ಮಾಡಿದೆ. ಡಿಸೆಂಬರ್ 1942 ಡಿಯರ್ ಕಿಟ್ಟಿ. ಹ್ಯಾನಕಾ ಆ್ಯಂಡ್ ಸೈಂಟ್ ನಿಕೋಲಸ್ನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಮಿಸ್ಟರ್ ವ್ಯಾಂಡನ್ ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ಅವ್ರ ಕೈಯಿಂದ ಸಾಸೇಜ್ ಮಾಡಿಕೊಟ್ರು. ಎಷ್ಟು ಕ್ಯೂಟ್ ಅಲ್ಲ ಕಿಟ್ಟಿ. ಜಾನ್ವರಿ 1943 ಡಿಯರ್ ಕಿಟ್ಟಿ. ಕಿಟಕಿ ಕಿಂಡಿಯಿಂದ ನಾನು ತುಂಬಾ ಕಷ್ಟವಾದ ಎನ್ವೈರ್ಮೆಂಟ್ನ ನೋಡ್ತಿದ್ದೆ. ಮಕ್ಕಳೆಲ್ಲರೂ ತಿನ್ನೋಕ್ಕೆ ಊಟ ಇಲ್ಲದೆ ಪರದಾಡ್ತಿದ್ರು. ಫ್ಯಾಮ್ಲೀಸ್ನೆಲ್ಲ ಸಪ್ರೇಟ್ ಮಾಡಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಕಡೆ ಬರೀ ಅಳು, ನೋವು, ಕಷ್ಟ, ರಕ್ತ. ಅದೇ ಪ್ಲೇನ್ಸ್ ಎಲ್ಲ ಜರ್ಮನಿ ಮೇಲೆ ಬಾಂಬ್ ಹಾಕೋಕ್ಕೆ ಹಾರಾಡ್ತಾನೆ ಇತ್ತು. ಫೆಬ್ರವರಿ 1943 ಡಿಯರ್ ಕಿಟ್ಟಿ. ನಾವಿರೋ ಬಿಲ್ಡಿಂಗ್ನ ಯಾರೋ ತೊಗೊಂಡ್ಬಿಟ್ಟಿದ್ದಾರೆ. ಹೊಸ ಓನರ್ ಬಿಲ್ಡಿಂಗ್ನ ಚೆಕ್ ಮಾಡೋಕ್ಕೆ ಬಂದರು. ಬಟ್ ನಾವಿದ್ದಿದ್ದ ಜಾಗ ಅವ್ರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾವು ತಪ್ಪಿಸ್ಕೊಂಡ್ವಿ ಕಿಟ್ಟಿ. ಈ ವಿಷಯನ ಕೇಳಿ ಎಲ್ರಿಗೂ ಗಾಬರಿ, ಮನಸ್ಸಲ್ಲಿ ಒಂಥರ ಭಯ. ಏಪ್ರಿಲ್ 1943 ಡಿಯರ್ ಕಿಟ್ಟಿ. ನಮಗೆ ಆಚೆಯಿಂದ ಹೆಲ್ಪ್ ಮಾಡ್ತಿದ್ದ ಡ್ಯಾಡಿ ಫ್ರೆಂಡ್ಸ್ ಸ್ಥಿತಿ ಕೂಡ ಸರಿ ಇಲ್ಲ ಅಂತೆ. ಯಾಕಂದರೆ ಐಟಮ್ಗಳ ರೇಟ್ ಎಲ್ಲನೂ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಸ್ಟ್ರಿಕ್ಟ್ ರೂಲ್ಸ್ ಹಾಕಿದಾರಂತೆ. ಈಗ ಮನೇಲಿರೋ ಜನರ ಆರೋಗ್ಯ ಕೂಡ ಸರಿ ಇಲ್ಲ. ಸರಿಯಾಗಿ ಊಟನೂ ಸಿಗ್ತಿಲ್ಲ, ಸರಿ ನಿದ್ದೆನೂ ಆಗ್ತಿಲ್ಲ ಕಿಟ್ಟಿ. ಮೇ 1943 ಡಿಯರ್ ಕಿಟ್ಟಿ. ಎಲ್ಲ ಕಡೆ ಬಾಂಬ್ನ ಸದ್ದು. ಸರಿಯಾಗಿ ಮಲ್ಗಕ್ಕೂ ಆಗ್ತಿಲ್ಲ. ತುಂಬಾ ಭಯ ಆಗ್ತಿದೆ ಕಿಟ್ಟಿ. ಅದಕ್ಕೆ ರಾತ್ರಿ ಭಯ ಆಗಿ ಅಪ್ಪ ಅಮ್ಮ ರೂಮ್ಗೆ ಹೋಗಿ ಅಪ್ಪನ ತಪ್ಪಿಕೊಂಡು ಮಲ್ಕೊಂಡೆ ಕಿಟ್ಟಿ. ಇವತ್ತು ಜೂನ್ 1943 ಡಿಯರ್ ಕಿಟ್ಟಿ. ನಮ್ಮ ಬರ್ತ್ಡೇಗೆ ಅಪ್ಪ ಒಂದು ಬ್ಯೂಟಿಫುಲ್ ಆದ ಪೊಯಮ್ನ ಬರ್ಕೊಟ್ಟಿದ್ದಾರೆ. ಅಪ್ಪ ಅದನ್ನ ಜರ್ಮನಲ್ಲಿ ಬರೆದಿದ್ದಾರೆ. ಮಾರ್ಗೋ ಡಚ್ಚಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ಲು. ಈ ಕಷ್ಟದಲ್ಲೂ ನನಗೆ ಬುಕ್ಸು, ಸಿನಿಮಾ, ಮ್ಯಾಗ್ಝಿನ್ಸ್ ಎಲ್ಲನೂ ಗಿಫ್ಟಾಗಿ ಕೊಟ್ಟಿದ್ದಾರೆ ಕಿಟ್ಟಿ. ಜುಲೈ 1943 ಡಿಯರ್ ಕಿಟ್ಟಿ. ನನ್ನ ಕಣ್ಣಲ್ಲಿ ಪ್ರಾಬ್ಲಮ್ ಏನೋ ಇದೆ. ಡಾಕ್ಟರ್ ಹತ್ರ ಹೋಗಬೇಕಿತ್ತು, ಬಟ್ ಹೋಗಿಲ್ಲ. ಯಾಕಂದರೆ ನಾವು ಆಚೆ ಹೋಗೋಕ್ಕಾಗಲ್ಲ. ಅದಕ್ಕೆ ಕಿಟ್ಟಿ, ನಿನಗೊಂದು ವಿಷಯ ಗೊತ್ತಾ? ನಮಗಿರೋ ಬಿಲ್ಡಿಂಗಲ್ಲಿ ಕಳ್ಳರು ಬಂದ್ಬಿಟ್ರಂತೆ. ಲಕ್ಕೀಲಿ ನಾವಿದ್ದಿದ್ದ ಜಾಗನ ಅವ್ರು ಕಂಡುಹಿಡಿದಿಲ್ಲ. ಬರೀ ಹಣ, ವಸ್ತುನ ಮಾತ್ರ ಕತ್ಕೊಂಡೋದ್ರು. ನಮಗೆ ಜೀವನೇ ಹೋಗಿ ಬಂತು ಕಿಟ್ಟಿ. ಸೆಪ್ಟೆಂಬರ್ 1943 ಡಿಯರ್ ಕಿಟ್ಟಿ. ಮಿಸ್ಟರ್ ಕೂಫಸ್ ನಮಗೆ ಹೆಲ್ಪ್ ಮಾಡ್ತಿದ್ದವರು ಆರೋಗ್ಯ ಕೂಡ ಸರಿ ಇಲ್ಲ. ಅವರು ಕಷ್ಟದಲ್ಲೇ ಇದ್ದಾರೆ. ನಾವು ಕಷ್ಟದಲ್ಲೇ ಇದ್ದೀವಿ ಕಿಟ್ಟಿ. ಒಂದೇ ಜಾಗದಲ್ಲಿ ದಿನ ಎದ್ದೇಳು, ಬೆಡ್ನ ರೆಡಿ ಮಾಡು, ತಿಂಡಿ ಮಾಡು, ಏನೂ ಸೌಂಡ್ ಮಾಡದೆ ಸುಮ್ಮನೆ ಸೈಲೆಂಟಾಗಿ ಒಂದೇ ಜಾಗದಲ್ಲಿ ಕುತ್ಕೊಂಡಿರಬೇಕು. ಅದಾದಮೇಲೆ ಲಂಚ್ ಮಾಡು, ಡಿನ್ನರ್ ಮಾಡು, ಬೆಡ್ ರೆಡಿ ಮಾಡು, ಮತ್ತೆ ಹೋಗಿ ಮಲ್ಗು. ಅದೇ ಕೆಲಸ ಆಗಿಬಿಟ್ಟಿದೆ. ಮನೇಲಿರೋರಿಗೆ ಎಲ್ರಿಗೂ ಅದೇ ಕಷ್ಟ, ನೋವು, ಸಂಕಟ ಕಿಟ್ಟಿ. ನಾವು ಸ್ವತಂತ್ರ ಗಾಳಿನ ಸೇವನೆ ಮಾಡಿನೇ ವರ್ಷಗಳ ಕಾಲ ಆಯಿತು ಕಿಟ್ಟಿ. ಯಾರ ಮುಖದಲ್ಲೂ ನಗುನೇ ಇಲ್ಲ. ಯಾಕಂದರೆ ನಾವು ನಗ್ಯೋದನ್ನೇ ಮರ್ತಿದ್ದೀವಿ ಕಿಟ್ಟಿ. ಅಕ್ಟೋಬರ್ 1943 ವ್ಯಾನ್ ಹಣಕ್ಕೋಸ್ಕರ ತನ್ನ ಬಟ್ಟೆನೂ ಸಹ ಮಾರಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫುಲ್ ಡಿಪ್ರೆಷನಲ್ಲಿ ಇದ್ದೀವಿ. ನಾನು ಪಂಜರದಲ್ಲಿರುವ ಹಕ್ಕಿಯಂತೆ ಭಾವಿಸುತ್ತಿದ್ದೇನೆ. ನಾನು ಸ್ವತಂತ್ರವಾಗಿ ಪಕ್ಷಿಗಳ ಥರ ಹಾರಾಡಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಿಟ್ಟಿ. ಹಾರಾಡ್ತೀನಲ್ವ ಕಿಟ್ಟಿ. ಡಿಸೆಂಬರ್ 1943 ಡಿಯರ್ ಕಿಟ್ಟಿ. ನಂಗೆ ಸ್ವಲ್ಪ ಹುಷಾರಿಲ್ಲ, ಫುಲ್ ಕೋಲ್ಡ್ ಆಗಿದೆ. ಏನೋ ಟ್ರೀಟ್ಮೆಂಟ್ ಮಾಡಿ ಸರಿಯಾಗಿದ್ದೀನಿ. ಈ ಕ್ರಿಸ್ಮಸ್ ತುಂಬ ಚೆನ್ನಾಗೋಯಿತು. ಕೇಕು, ಒಳ್ಳೆ ಫುಡ್ಡು, ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ವಿ. ಜಾನ್ವರಿ 1944 ಡಿಯರ್ ಕಿಟ್ಟಿ. ಅಮ್ಮಗೂ ನನಗೂ ಸೆಟ್ಟೇ ಆಗ್ತಿಲ್ಲ. ಅಮ್ಮ ನನಗೆ ಫ್ರೆಂಡ್ ಥರ ಇದ್ದಾರೆ, ಆದರೆ ನನಗೆ ಅಮ್ಮ ಥರ ಇರಬೇಕು.
ಒಂದು ಎಕ್ಸಾಂಪಲ್ನ ಸೆಟ್ ಮಾಡಿ ಅದನ್ನ ನಾನು ಫಾಲೋ ಮಾಡಬೇಕು. ಅದಕ್ಕೆ ಯೋಚನೆ ಮಾಡಿ ಅಮ್ಮ ಜೊತೆ ಜಗಳ ಆಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದೀನಿ. ಮತ್ತು ಫಿಸಿಕಲಿ ಮೆಂಟಲಿ ತುಂಬಾ ಚೇಂಜ್ ಆಗ್ತಿದ್ದೀನಿ ಕಿಟ್ಟಿ. ಅದನ್ನೆಲ್ಲ ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ದೊಡ್ಡ ಹುಡುಗಿ ಆಗ್ತಿದ್ದೀನಲ್ವ, ನನಗೆ ಈಗೀಗ ಪೀಟ್ರ್ ಜೊತೆ ಮಾತಾಡೋದು ತುಂಬಾ ಇಷ್ಟ ಆಗ್ತಿದೆ ಕಿಟ್ಟಿ. ಫೆಬ್ರವರಿ 1944. ಡಿಯರ್ ಕಿಟ್ಟಿ, ನಾಜಿ ಅಟ್ಟಹಾಸ ತಾಳಕ್ಕೆ ಆಗ್ತಿಲ್ಲ. ಎಲ್ಲ ಕಡೆ ಅವ್ರದ್ದೇ ದಬ್ಬಾಳಿಕೆ. ಜ್ಯೂಸ್ಗೆ ತುಂಬಾ ನೋವು ಕೊಡ್ತಿದ್ದಾರೆ. ಬಟ್ ಸ್ಟಿಲ್ ನಾನು ತಾಳ್ಮೆದಲ್ಲಿದ್ದೀನಿ. ಈ ಮೂಮೆಂಟ್ ನಾನು ಸತ್ತರೂ ಬದುಕಿದ್ರು ಐ ಡೋಂಟ್ ಕೇರ್. ನಾನು ಕಾನ್ಫಿಡೆಂಟ್ ಆಗಿ ನಂಬ್ತೀನಿ ಇದನ್ನೆಲ್ಲ ಒಂದಿನ ಸರಿ ಹೋಗುತ್ತೆ. ನಾನು ನನ್ನ ಕುಟುಂಬ ಒಂದು ಒಳ್ಳೆ ಜೀವನನ ನಡೆಸ್ತೀವಿ. ಫೆಬ್ರವರಿ 13. ಪೀಟರ್ನನ್ನು ಒಂಥರ ನೋಡ್ತಿದ್ದ. ನನಗೂ ಪೀಟ್ರ್ ಅಂದರೆ ಇಷ್ಟ, ಅವನಿಗೂ ನನ್ನ ಕಂಡ್ರೆ ಇಷ್ಟನೇ. ನಾನು ಅವನ್ನ ಲವ್ ಮಾಡ್ತಿದ್ದೀನೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ, ಬಟ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ ಆಗ್ತಿದೆ ಕಿಟ್ಟಿ. ಮಾರ್ಚ್ 1944. ಡಿಯರ್ ಕಿಟ್ಟಿ, ನೆನೆ ಒಂದು ಏರ್ಕ್ರಾಫ್ಟ್ ಸ್ಕೂಲ್ನೇ ಕ್ರ್ಯಾಶ್ ಮಾಡಿಬಿಡ್ತು. ಆ ಜಾಗದಲ್ಲಿ ಮಕ್ಕಳಿನ ಅಳು ಮತ್ತು ಸಾವಿನ ಶಬ್ದ ಕೇಳ್ತಾನೆ ಇತ್ತು. ಅವ್ರನ್ನ ಕಾಪಾಡಕ್ಕೆ ಬಂದಿರೋರ್ನೂ ಸಹ ಜರ್ಮನ್ಸ್ ಫೈರ್ ಮಾಡಿ ಸಾಯಿಸ್ಬಿಟ್ರು. ಏನು ಜೀವನ ಕಿಟ್ಟಿ. ಮಂಡೇ, ಏಪ್ರಿಲ್ 16, 1944. ಡಿಯರ್ ಕಿಟ್ಟಿ, ನಿಂಗೊಂದು ಸೀಕ್ರೆಟ್ ಹೇಳ್ತೀನಿ, ಯಾರಿಗೂ ಹೇಳಬಾರ್ದು. ಏನು ಗೊತ್ತಾ, ನೆನೆ ನನಗೆ ಫಸ್ಟ್ ಕಿಸ್ ಸಿಕ್ತು. ಅದು ಪೀಟರ್ ಕೊಟ್ಟ. ನಾವಿಬ್ಬರು ಜೊತೇಲಿ ಕೂತ್ಕೊಂಡು ಮಾತಾಡಬೇಕಾದಾಗ ಅವನನ್ನು ತಪ್ಪಿಕೊಂಡು ನನ್ನ ಲೆಫ್ಟ್ ಕೆನ್ನೆಗೆ ಮುತ್ತು ಕೊಟ್ಬಿಟ್ಟ. ಆ ಮೂಮೆಂಟ್ ಮಸ್ತಾಗಿತ್ತು ಕಿಟ್ಟಿ, ತುಂಬಾ ಇಷ್ಟ ಆಯಿತು ನನಗೆ. ಟ್ಯೂಸ್ಡೇ, ಮೇ 2, 1944. ಡಿಯರ್ ಕಿಟ್ಟಿ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಅಪ್ಪ ಹತ್ರ ಹೇಳಿದೆ. ಅವರೇನು ಬೈದಿಲ್ಲ, ಏನೂ ಮಾಡಿಲ್ಲ, ಅವ್ರಿಗೂ ಖುಷಿನೇ. ಇದೇ ಥರ ಯಾವಾಗಲೂ ಜೊತೇಲಿರಬೇಕು ಅಂತ ಆಶೀರ್ವಾದ ಮಾಡಿದ್ರು. ನಾನು ತುಂಬಾ ಹ್ಯಾಪಿಯಾಗಿದ್ದೀನಿ ಕಿಟ್ಟಿ. ಜೂನ್ 19, 1944. ಡಿಯರ್ ಕಿಟ್ಟಿ, ನಮ್ಮ ಬರ್ತ್ಡೇ ಮುಗೀತು. ಈಗ ನಂಗೆ ವಯಸ್ಸು 15 ವರ್ಷ. 2 ವರ್ಷಗಳ ಕಾಲ ಈ ಜೈಲಲ್ಲೇ ಇದ್ದೀವಿ. ಆಚೆ ಹೋಗದೆ, ಸ್ವತಂತ್ರ ಗಾಳಿ ಸೇವನೆ ಮಾಡದೆ, ಒಳ್ಳೆ ಊಟ ಇಲ್ಲದೆ, ಸಂತೋಷ ಇಲ್ಲದೆ ಈ ಜಾಗದಲ್ಲಿ ಉಳಿದಿದ್ದೀವಿ. ಈ ಕಷ್ಟಗಳ ಕತ್ಲೆಯಿಂದ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಗೊತ್ತಿಲ್ಲ ಕಿಟ್ಟಿ. ನಾನು ಸ್ವತಂತ್ರವಾಗಿ ಓಡಾಡಬೇಕು, ಓದಬೇಕು, ಎಲ್ಲರೂ ಥರ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಆಸೆ ಆಗ್ತಿದೆ ಕಿಟ್ಟಿ. ಆಗಸ್ಟ್ 1, 1944. ಡಿಯರ್ ಕಿಟ್ಟಿ, ನನ್ನ ಮನಸ್ಸಲ್ಲಿ ತುಂಬ ಯೋಚನೆಗಳು ಬರ್ತಾನೆ ಇದೆ. ನನ್ನಲ್ಲಿ 2 ಪರ್ಸ್ನಾಲಿಟೀಸ್. ಯಾವಾಗಲೂ ಹ್ಯಾಪಿಯಾಗಿ ಏನು ಯೋಚನೆ ಮಾಡದೆ ಇರೋ ಆ್ಯನಿ, ಇನ್ನೊಂದು ಸಾಫ್ಟಾಗಿ ಯಾವಾಗಲೂ ಏನಾದರೂ ಯೋಚನೆ ಮಾಡೋ ಆ್ಯನಿ. ನನ್ನಲ್ಲಿ ತುಂಬಾ ಚೇಂಜಸ್ ಆಗ್ತಾನೇ ಇದೆ ಕಿಟ್ಟಿ. ಬಟ್ ಒಂದು ಮಾತ್ರ ಸತ್ಯ, ಈ ಜಗತ್ತಲ್ಲಿ ತುಂಬ ಯೂನಿಕ್ ಪರ್ಸ್ನಾಲಿಟೀಸ್ಗಳಲ್ಲಿ ಒಬ್ಬಳಾಗಿರಬೇಕು. ಆ್ಯನಿ ಫ್ರ್ಯಾಂಕ್ ಥರ ಇನ್ನೊಂದು ಹುಡುಗಿ ಇಲ್ಲ ಅಂತ ಹೇಳೋ ಥರ ಬದುಕಬೇಕನ್ನೋ ಆಸೆ ನನ್ನಲ್ಲಿದೆ ಕಿಟ್ಟಿ. ಆ್ಯನಿ ಫ್ರ್ಯಾಂಕ್ ಒಬ್ಬಳು ಇರ್ರಿಪ್ಲೇಸಬಲ್ ಅಲ್ವಾ ಕಿಟ್ಟಿ? ಬಾಸ್ ಆ್ಯನಿ. ಆ್ಯನಿ ಫ್ರ್ಯಾಂಕ್ ಡೈರಿಯ ಬರಹ ಇಲ್ಲಿಗೆ ಕೊನೆಯಾಯಿತು. ಯಾಕಂದರೆ ಆಗಸ್ಟ್ 4, 1944 ಅವರಿದ್ದಿದ್ದ ಸೀಕ್ರೆಟ್ ರೂಮ್ನ ನಾಜಿ ಅವರು ಕಂಡಿಡಿದು ಫುಲ್ ಫ್ಯಾಮ್ಲಿ ಪ್ಲಸ್ ಆ 8 ಜನನೂ ಅರೆಸ್ಟ್ ಮಾಡಿ ಔಷಧಿಸ್ಗೆ ಕರ್ಕೊಂಡೋಗ್ತಾರೆ. ಪ್ಲಸ್ ಪೋಲ್ಯಾಂಡಲ್ಲಿರೋ ನಾಜಿ ಡೆತ್ ಕ್ಯಾಂಪಲ್ಲಿ ಹಾಕ್ತಾರೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಪ್ರೇಟ್ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ತುಂಬಾ ನೋವು ಕೊಟ್ಟು ಹಿಂಸೆ ಮಾಡಿ ದಬ್ಬಾಳಿಕೆ ಮಾಡ್ತಾರೆ. ಜೀವಂತವಾಗಿರಬೇಕಾದಾಗಲೇ ನರ್ಕನ ತೋರಿಸ್ತಾರೆ. ಸರಿಯಾಗಿ ಊಟ ಇಲ್ಲದೆ ಕಾಯಿಲೆಯಿಂದ ಲಕ್ಷಾಂತರ ಜನ ಆ ಡೆತ್ ಕ್ಯಾಂಪಲ್ಲಿ ಸತ್ತಿದ್ದಾರೆ. ಆ್ಯನಿ ಫ್ರ್ಯಾಂಕ್ ಮತ್ತು ಅವರಮ್ಮ ಅಕ್ಕ ತುಂಬಾ ಕಷ್ಟಕ್ಕೆ ಒಳಗಾಗ್ತಾರೆ. ತುಂಬ ನೋವು ಸಂಕಟ ಅವರಲ್ಲಿರುತ್ತೆ. ಊಟ ಇಲ್ಲದೆ ತುಂಬಾ ಹಸಿವಿಂದ ಬಳಲ್ತಿರ್ತಾರೆ. ಹಸಿವನ್ನ ತಡ್ಕೊಳಕ್ಕಾಗದೆ ಆ್ಯನಿ ಫ್ರ್ಯಾಂಕ್ ಅವರ ಅಮ್ಮ ರೋಗದಿಂದ ಸಾಯ್ತಾರೆ. ಇದಾದಮೇಲೆ ಆ್ಯನಿ ಫ್ರ್ಯಾಂಕ್ ಮತ್ತು ಅವ್ರ ಅಕ್ಕನ ಬರ್ಗನ್ ಬೆಲ್ಸನಲ್ಲಿರೋ ಕಾನ್ಸಂಟ್ರೇಷನ್ ಡೆತ್ ಕ್ಯಾಂಪ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರಿಗೆ ಸರಿಯಾಗಿ ಊಟ ಹಾಕದೆ ಅವ್ರ ತಲೆನೆಲ್ಲ ಬೋಳಿಸಿ ಅವ್ರ ದೇಹದಲ್ಲಿ ಯಾವುದೇ ಆಕಾರ ಇಲ್ಲದೆ ಬರೀ ಮೂಳೆ ಮಾತ್ರ ಕಾಣ್ತಿರುತ್ತೆ. ಇಷ್ಟು ಕಷ್ಟ ಮತ್ತು ನೋವನ್ನ ತಿಂದು ಅವ್ರ ಅಕ್ಕಗೆ ಟೈಫಾಯ್ಡ್ ಬಂದು ಸಾಯ್ತಾರೆ. ಅವ್ರ ಅಕ್ಕ ಸತ್ತು 2 ದಿನ ಆದಮೇಲೆ ಆ್ಯನಿ ಫ್ರ್ಯಾಂಕ್ ಕೂಡ ಟೈಫಾಯ್ಡಿಂದ ಸಾಯ್ತಾರೆ. ವಾರೆಲ್ಲ ಮುಗಿದ ಮೇಲೆ ಈ 8 ಜನದಲ್ಲಿ ಬರೀ ಓಟೋ ಫ್ರ್ಯಾಂಕ್, ಆ್ಯನಿ ಫ್ರ್ಯಾಂಕ್ ಅವರ ಅಪ್ಪ ಮಾತ್ರ ಬದುಕಿ ಆಚೆ ಬರ್ತಾರೆ. ಅದಾದಮೇಲೆ ಅವರಿದ್ದಿದ್ದ ರೂಮ್ಗೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದ ಮೀ ಪತ್ರ ಈ ಡೈರಿನ ಈಸ್ಕೊತಾರೆ. ಈ ಡೈರಿ ಓದಬೇಕಾದಾಗ ಅವರಪ್ಪ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ ಅಂತೆ. ಓದಬೇಕಾದಾಗೆಲ್ಲ ಎಷ್ಟು ನೋವು ನನ್ನ ಮಕ್ಕಳು ನನ್ನ ಫ್ಯಾಮ್ಲಿ ಎಲ್ಲ ತಿಂದಿದಾರಂತ ತುಂಬಾ ಕಷ್ಟಪಟ್ಟು ಆ ಬುಕ್ನ ಓದಿ ಮುಗಿಸಿದಾರಂತೆ.
ನನ್ನ ಕಂದಮ್ಮ ಮತ್ತು ಕುಟುಂಬ ಅನುಭವಿಸಿದ ನೋವು, ಸಂಕಟ, ಅದ್ರ ಜೊತೆಗೆ ನಾಜಿ ಮಾಡ್ತಿದ್ದ ಅನ್ಯಾಯಗಳನ್ನು ಈ ಜಗತ್ತಿನಲ್ಲಿರೋ ಎಲ್ರಿಗೂ ತಿಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಓಟೋ ಫ್ರ್ಯಾಂಕ್ ಅವ್ರ ಹತ್ರ ಇರೋ ಹಣನೆಲ್ಲ ಇನ್ವೆಸ್ಟ್ ಮಾಡಿ ಈ ಬುಕ್ನ ಪಬ್ಲಿಷ್ ಮಾಡ್ತಾರೆ. ಪ್ಲಸ್ 67 ಲ್ಯಾಂಗ್ವೇಜಸಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಬುಕ್ ಅಂದರೆ ಅದು ದ ಡೈರಿ ಆಫ್ ಅ ಯಂಗ್ ಗರ್ಲ್ ರಿಟನ್ ಬೈ ಆನಿ ಫ್ರ್ಯಾಂಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.